ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ತುಂಬ ಜನ ಹುಡುಕ್ತಾ ಇರ್ತೀರಾ ಟೊಯೋಟಾದಲ್ಲಿ ETS ಅಲ್ಲಿ ಒಂದು ಲಿವಾ ಗಾಡಿ ಬೇಕು ಅಂತೇಳಿ ತುಂಬ ಜನ ಹುಡುಕ್ತಿರ್ತಾರೆ ವೀಕ್ಷಕರೇ. ಈಗ ಒಂದು ಗಾಡಿ ಸೇಲ್ ಬಂದಿದೆ ನೋಡಿ. ಇದು 2013 ಮಾಡಲು ಫುಲ್ ಶೋರೂಮ್ ರೆಕಾರ್ಡರ್ ಅಂತ ಒಂದು ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ನೀಟ್ ಆ್ಯಂಡ್ ಬೆಸ್ಟ್ ಕಂಡೀಷನ್ ಆಗಿದೆ. ಈ ಗಾಡಿ ತೊಗೊಳ್ಳೋರಿಗೆ ಏನು ಖರ್ಚಿಲ್ಲ ವೀಕ್ಷಕರೇ. ಇನ್ನು ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ಥರ ನೆಕ್ಸ್ಟ್ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಈಗ ಕಾಣಿಸಿರೋ ನಂಬರು ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ವಾಟ್ಸಪ್ಪಲ್ಲಿ ಫೋಟೋಸು ಸಾಕು ವೀಕ್ಷಕರೇ. ಕಾಲ್ ಮಾಡ್ಕೊಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಹಾಕಿತ್ತು, ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ. ಈ ನಂಬರಿಗೆ ಕಾಲ್ ಮಾಡಬೇಡಿ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರಿಗೆ ಏನೇನು ಹೇಳಿದರೆ, ಗಾಡಿ ಎಲ್ಲಿದೆ, ಏನು ರೇಟ್ ಇದೆ, ಪೂರ್ತಿ ಒಂದು ಡೀಟೇಲ್ಸ್ ಇರೋಂಥ ಒಂದು ವಾಯ್ಸ್ ರೆಕಾರ್ಡ್ ಪ್ಲೇ ಮಾಡ್ತೀನಿ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ನೀವು ಟೊಯೋಟಾ ETS ಲೆವೆನಾ? ಲಿವಾ ಸರ್. ಓಕೆ, ಎಷ್ಟು ಮಾಡಲಿ ಸರ್ ಅದು? 13 ಮಾಡಿ ಸರ್. 2013? ಹಾಂ 2013. ಓಕೆ, ಓನರ್ ಎಷ್ಟು ಜನ ಸರ್? ಥರ್ಡ್ ಓನರ್ ಆಗಿದೆ, ಫೋರ್ತ್ ಓನರ್ ಆಗಿದೆ ಸರ್. ಓಕೆ, ನಿಮ್ಮ ಹೆಸರಲ್ಲಿ ಆಲ್ರೆಡಿ 3ನೇ ಓನರಲ್ಲಿ ತೊಗೊಂಡ್ರೆ 4 ಜನ ಆಗ್ತಾರೆ. ಹಾಂ, ಓಕೆ, ಕಿಲೋಮೀಟರ್ ಎಷ್ಟು ಹೊಡಿ ಸರ್ ಗಾಡಿ ಅದು? 1,25,000 ಹೊಡೆದಿದೆ. ಓಕೆ, ಏನು ಶೋರೂಮ್ ಟ್ರ್ಯಾಕ್ ಏನಾದರೂ ಇದೆಯಾ ಇಲ್ಲ ಹೊರಗಡೆ ಸರ್ವಿಸಾ ಸರ್? ಹಾಂ, ಎಲ್ಲ ಶೋರೂಮ್ ಸರ್. ಫುಲ್ ಶೋರೂಮ್ ಸರ್ವಿಸಾ? ಹಾಂ, ಫುಲ್ ಶೋರೂಮ್. ಓಕೆ, ಪೆಟ್ರೋಲ ಡೀಸೆಲ್ಲ ಸರ್? ಪೆಟ್ರೋಲ್ ಸರ್ ಅದು. ಪೆಟ್ರೋಲ್ ಗಾಡಿ. ಹಾಂ. ಓಕೆ, ಏನು ಮೈಲೇಜ್ ಬರುತ್ತೆ ಸರ್ ಗಾಡಿ ಅದು? ಸರ್ ಮೈಲೇಜ್ ಏನು ಬರುತ್ತೆ ಗಾಡಿದು? ಒಂದು 17-18 ಬರುತ್ತೆ ಸರ್. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ, ರೀಪೇಂಟು ಟಚಪ್ ಏನಾದರೂ ಆಗಿದೆಯಾ? ಏನಿಲ್ಲ ಸರ್, ಸಣ್ಣ ಪುಟ್ಟ ಮಾಮೂಲಿ ಇದಿದೆ ಅಷ್ಟೇ, ಅಷ್ಟೊಂದೇನಿಲ್ಲ. ಹಾಂ. ಸಣ್ಣ ಪುಟ್ಟ ಏನಿದೆ ಅಷ್ಟೇ. ಈಗ ಮೈಕ್ಳು ಇದು ಅಕ್ಕಪಕ್ಕ ಇರುತ್ತಲ್ಲ, ಪುಟ್ಟ ಟಚಪ್ ಅಷ್ಟೇ. ಪೇಂಟ್ ಗಿಂಟ್ ಏನು ಮಾಡಿಲ್ಲ. ಓಕೆ. ಒರಿಜಿನಲ್ ಪೇಂಟ್ ಇದೆ. ಓಕೆ. ಮೈನರ್ ಸ್ವಲ್ಪ ಆಗಿದೆ ಅಷ್ಟೇ, ಅದು ಕಾಣಲ್ಲ ಏನು. ಸಣ್ಣ ಪುಟ್ಟ ಸ್ಕ್ರಾಚಸ್ ಇರ್ತಾವೆ ಮಾಮೂಲು, ಬಟ್ ಜಾಸ್ತಿ ದೊಡ್ಡವೇನಿಲ್ಲ. ಏನಿಲ್ಲ ಸರ್. ಓಕೆ, ಈ ಟಿಂಕರ್ ಕೆಲಸ ಯಾವುದೂ ಇಲ್ಲ? ಏನಿಲ್ಲ ಸರ್. ಓಕೆ, ಈಗ ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಟೈರು 40% ಆಯ್ತು ಸರ್. ಎಲ್ಲ ಒಂದು 40% ಇದಾವಾ? ಹಾಂ, ಎಲ್ಲ ಇದೆ. ಓಕೆ, ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ, ಗಾಡಿದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್? ಸರ್ ಅದು ಎಫ್ಸಿ 2 ವರ್ಷ ಆಗಿದೆ ಸರ್. ಹಾಂ. ಇನ್ಸೂರೆನ್ಸು ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತೀನಿ. ಓಕೆ, ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ, ತೊಗೊಳೋರಿಗೆ ನೀವೇ ಕಟ್ಕೊಡ್ತೀರಾ? ಹಾಂ, ಕಟ್ಕೊಡ್ತೀನಿ. ಒಂದು ಓಕೆ. ತಿಂಗಳು ಆಗಿದೆ, ಒಂದು ತಿಂಗಳು ಬ್ಯಾಕ್ ಆಗಿದೆ. ಹಾಂ ಹಾಂ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ ಸರ್? ಫೈನಾನ್ಸ್ ಏನು ಸರ್? ಫೈನಾನ್ಸ್ ಇದೆ. ಹಾಂ, ಕ್ಲಿಯರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಸರ್? ವಾಯ್ಸ್ ಕಟ್ ಆಗ್ತಿದೆ. ನೆಟ್ವರ್ಕ್ ಇಲ್ಲ ಸರ್ ಇಲ್ಲಿ. ಓಕೆ, ಈಗ ಲೋನ್ ಇದೆ, ಕ್ಲಿಯರ್ ಮಾಡಿಕೊಡ್ತೀರಾ? ಹಾಂ, ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ, ಕಂಟಿನ್ಯೂ ಏನು ಕೊಡಲ್ಲ? ಕಂಟಿನ್ಯೂ ಕೊಡ್ತೀನಿ, ಇಲ್ಲ ಬೇಡ ಅಂದರೆ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ, ಎಷ್ಟಿದೆ ಸರ್ ಇನ್ನು ಲೋನ್ ಗಾಡಿ ಮೇಲೆ? ಇನ್ನು 15 ಮಂತ್ ಇದೆ ಸರ್. 15 ಮಂತ್ ಅಂದರೆ ಒಂದು ಕಂತು ಎಷ್ಟು ಬರುತ್ತೆ? 8,000 ಬರುತ್ತೆ, ಕರೆಕ್ಟಾಗಿ 1 ಲಕ್ಷ ಇದೆ ಸರ್. ಓಕೆ, ಈಗ ಲೋನ್ ಕಂಟಿನ್ಯೂ ಅಂದರೆ ಕೈಗೆ ಎಷ್ಟು ಕೇಳ್ತೀರಾ? ಈಗ 1,50,000. 1.5 ಲಕ್ಷ ಕೇಳ್ತೀರಾ? 1,60,000 ಫೈನಾನ್ಸ್ ಸರ್ ಅದು. ಹಾಂ ಹಾಂ, ಇನ್ನು ಉಳಿದಿದ್ದು ಲೋನ್ ಕಟ್ಟಿಕೊಂಡು ಹೋಗ್ಬೋದು. ಓಕೆ, ಫುಲ್ ಕ್ಯಾಶ್ ಆದ್ರೆ? ಫುಲ್ ಕೇಸ್ ಆದರೆ 1,70 ಹೇಳ್ತೀವಿ, 2,70. ಹಾಂ. ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ ಅಷ್ಟೇ ಸರ್. ಅದು Okay. ಫೈನ್, ಅದು ಕರೆಕ್ಟಾಗಿ ಅದು ಹಿಂದೆ ಮುಂದೆ ಅದು ಸುಳ್ಳು ಪಳ್ಳು ಏನು ಹೇಳಲ್ಲ. ಹಾಂ. ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಓಕೆ. ಕರೆಕ್ಟಾಗಿ 1,000 ಬಿಡ್ಬೋದು ಅಷ್ಟೇ ಬಿಟ್ಟರೆ. ಓಕೆ, ಈಗ 2.70 ಹೇಳ್ತಿದ್ರಾ? ಕಮ್ಮಮ್ಮ ಅಂದರೆ ಎಷ್ಟಕ್ಕೆ ಹೋಗ್ಬೋದು ಸರ್ ಫೈನಲ್ ಅದು? ಅದೇ ಸರ್, ಅದೇನೇ ಒಂದು ಕುಂತ್ಕೊಂಡು ಮಾತಾಡಿದ್ರೆ ಅದು ಕಮ್ಮಿ ಮಾಡ್ಕೊ, ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾಡಿ. ಓಕೆ, ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಹಾಂ, ಮಾಡಿಕೊಡ್ತೀನಿ ಸರ್. ಓಕೆ, ಈಗ ಗಾಡಿ ಇರೋದಿಲ್ಲ ಸರ್ ಇದು ಲೊಕೇಶನು? ಇದು ರಾಮನಗರ ಅಂದರೆ
ಫೋನ್ ಮಾಡಿದ್ರೆ ಅಡ್ರೆಸ್ ಹೇಳ್ತೀವಿ ಸರ್. ರಾಮನಗರ ಡಿಸ್ಟಿಕಾ ಹಾಂ. ತಾಲೂಕಾ ಸರ್ ಅದು? ಹಾಂ, ಡಿಸ್ಟಿಕ್ ಹೌದು, ಬೆಂಗಳೂರು ಸೌತ್ ಬರುತ್ತೆ ಅದು. ಬೆಂಗಳೂರು ಸೌತಾ? ಹಾಂ, ರಾಮನಗರ ಇತ್ತು, ಬೆಂಗಳೂರು ಸೌತ್ ಆಗಿದೆ. ಓಕೆ ಓಕೆ, ಅಲ್ಲೇ ರಾಮನಗರನಾ? ಹಾಂ, ರಾಮನಗರನೇ ಸರ್. ಓಕೆ, ಈಗ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್ ಹಂಗಾರೆ? ಹಾಂ ಸರ್, ಇದೇ ಹಾಕಿರಲಿ.